ನಮಸ್ತೆ ವೀಕ್ಷಕರೇ, ನಾವು ಅತಿ ಮುಖ್ಯವಾದ ಒಂದು 4 ವಿಷಯಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ನಮ್ಮ ಆಹಾರ ತಿನ್ನುವಾಗ ನಾವು ಫೀಲ್ ಮಾಡ್ತಾ ಕೈಯಲ್ಲಿ ತಿನ್ನಬೇಕಾಗುತ್ತೆ. ಆ ಕೈಯಲ್ಲಿ ತಿಂದಾಗ, ಆ ಕೈಗೆ ಬಿಸಿ ತಾಕಿದಾಗ, ಮತ್ತು ನಾವು ಅದು ಬಾಯಲ್ಲಿ ಇಟ್ಕೊಂಡಾಗ ಆ ಬಾಯಿಗೆ ಟೇಸ್ಟ್ ತಿಳಿಯುತ್ತೆ. ಆಗ ನಮ್ಮ ಬಾಯಲ್ಲಿ ಒಂದು ಸಲೈವ ರಿಲೀಸ್ ಆಗುತ್ತೆ. ಹಾಗೆ ನಾವು ನೀರು ಕುಡಿತಾ ಇರಬಾರ್ದು. ಮಧ್ಯೆ ಮಧ್ಯೆ ಊಟ ಮಾಡುವಾಗ ನೀರು ಕುಡಿಬಾರ್ದು. ಯಾಕೆ ಅಂದರೆ ಆ ಸಲೈವ ಇದೆಯಲ್ಲ, ಅದು ರಿಲೀಸ್ ಆಗೋದೇ ಇಲ್ಲ ನೀರು ಕುಡಿಯುವಾಗ. ಅದಕ್ಕೆ ನಾವು ಊಟ ಆದಮೇಲೆ ಅರ್ಧ ಗಂಟೆ ನೀರು ಕುಡಿಬಾರ್ದು. ಆಮೇಲೆ ಸಿಪ್ ಬೈ ಸಿಪ್ಪು ಒಂದು ಗ್ಲಾಸು ಕುಡಿಬೋದು. ಹಾಗೆ ಪಿಜ್ಜಾ ಬರ್ಗರ್ ತಿಂದಾಗ ಆ ಸಲೈವ ಈ ಪಿಜ್ಜಾ ಬರ್ಗರ್ ಹೇಳ್ಕೊಂಬಿಡುತ್ತೆ. ಹಾಗಾಗಿ ಇದು ನಮಗೆ ಹಾನಿಕರ ಆಗುತ್ತೆ. ಮತ್ತು ನಾವು ಕುಳಿತ್ಕೊಂಡು ತಿಂದಾಗ ನಮಗೆ ಎಷ್ಟು ಬೇಕೋ ಹೊಟ್ಟೆಗೆ ಅಷ್ಟು ಮಾತ್ರ ಒಂದು ಆ ಫುಡ್ಡು ಸೇರುತ್ತೆ. ನಾವು ನಿಂತ್ಕೊಂಡು ತಿಂದಾಗ ನಮಗೆ ಆ ಫೀಲೇ ಆಗಲ್ಲ, ನಮ್ಗೆ ಹೊಟ್ಟೆ ತುಂಬಿದೆಯಾ ಇಲ್ಲ ಅಂತಲೇ ಗೊತ್ತೇ ಆಗಲ್ಲ. ಅದಕ್ಕೆ ನಾವು ಕುಳಿತ್ಕೊಂಡು ತಿಂದಾಗ ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.